ನಾನು ಹೇಳೋದ್ ಮರ್ತೋದೆ. ಈ ಪಿಕ್ಚರ್ ನಲ್ಲಿ ಕಾಸ್ಟ್ಯೂಮ್ಸ್, ಅದಾದ್ಮೇಲೆ ಸೆಟ್ ಕಲರ್ ಕಾಂಬಿನೇಷನ್ಸ್ ಅದೆಲ್ಲ ಮಾಡಿರೋದು ಇನ್ನೊಬ್ಬ ಟೆಕ್ನಿಷಿಯನ್, ಅದನ್ನೊಂದು ಸೆಕೆಂಡ್ ಡಾಕ್ಟರ್. ಅದನ್ನ ಹೇಳೋದನ್ನ ಮರ್ತೋದೆ. ಅಂಡ್ ನಿಮ್ಮೆಲ್ಲರಿಗೂ ನಮ್ಮಣ್ಣ ಕಿಶೋರ್ ಸರ್ಜಾ ಚಿರಪರಿಸ್ತಾ ತುಂಬಾ ಗೊತ್ತು. ಸೊ ನಮ್ಮ ಅಣ್ಣನ ಮಗ ಸೂರಜ್, ಅವನ ಮುಂದೆ ಆಕ್ಟರ್ ಆಗ್ಬೋದು ಅವರವರ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಅಂಜನಾ ಅವರು ಟೆಕ್ನಿಷಿಯನ್, ಅದಾದ್ಮೇಲೆ ಈಗ ಒಂದು ಶೀಸ್ ಅನ್ ಆಂಟ್ರಪ್ರೂನರ್. ಒಂದು ಪ್ರೀಮಿಯಂ ಬ್ಯಾಗ್ಸ್ ಇದೆ, ಅದನ್ನ ಬ್ಯಾಗ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಅನಿಮಲ್ ಲೆದರ್ ನ ಯೂಸ್ ಮಾಡಲ್ಲ, ಪ್ರಾಣಿಗಳದ್ದು ಯಾವ್ದನ್ನು ಯೂಸ್ ಮಾಡಲ್ಲ. ಅನಿಮಲ್ ಮೇಡ್ ಲೆದರ್ ಮೇಡ್ ಔಟ್ ಆಫ್ ಆಪಲ್, ಪೈನಾಪಲ್, ಕ್ಯಾಕ್ಟಸ್ ಈ ತರದನ್ನೆಲ್ಲ ಬೇರೆ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೊಂಡು ಆ ಬ್ಯಾಗ್ ನ ತಯಾರು ಮಾಡ್ತಿದ್ದಾರೆ. ಆ ಬ್ಯಾಗ್ ಹೆಸರು ಸರ್ಜಾ ಬ್ಯಾಗ್ಸ್ ಅಂತ. ಅದನ್ನ ನನ್ನ ನೇಮೆ ಬೇಕು ಅಂತ ಕೇಳಿ ಸರ್ಜಾ ಅಂತಾನೆ ಇಟ್ಕೊಳ್ತೀನಿ ಅಂತ ಮಾಡಿರೋದು. ಸೊ ಅದನ್ನ ಅವಾಗ ಕೆಲಸ ಮಾಡ್ತಿದ್ದಾರೆ. ತುಂಬಾ ಸಿನಿಮಾಗಳಲ್ಲೂ ಅವ್ರನ್ನ ಕೇಳಿದ್ರು ಅವ್ರು ಮಾಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಈಗ ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ ಮುಂದೆ ಎಲ್ಲಾನು. ತುಂಬಾ ಖುಷಿ ಆಗ್ತಾ ಇದೆ. ಸೊ ಆಕ್ಚುಲಿ ಇದೆಲ್ಲ ಆರ್ಗ್ಯಾನಿಕ್ ಆಗಿ ಆಗೋಯ್ತು. ಫುಲ್ ಪ್ಯಾಷನ್ ಪ್ರಾಜೆಕ್ಟ್ ನಮ್ ಫುಲ್ ಫ್ಯಾಮಿಲಿಗೇನೆ. And I just appreciate Appa so much for putting his heart and soul in movie alli. Amale Aishu and Niranjan, you guys have done an amazing job, truly. And so ellanu ಆರ್ಗ್ಯಾನಿಕ್ ಆಗಾಯ್ತು. ಅಪ್ಪ ಒಂದಿನ ಸುಮ್ನೆ ಐಡಿಯಾಸ್ ಕೇಳ್ತಾ ಇದ್ರು. ಸೊ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗಿ ಆಮೇಲೆ ಐಶುಗೆ ವಿ ಜಸ್ಟ್ ಟಾಕ್ ಅಬೌಟ್ ಫ್ಯಾಷನ್ ಆಲ್ ದ ಟೈಮ್. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ಟುಗೆದರ್. ಅಂಡ್ ಸೊ ಐ ಎಂಜಾಯ್ಡ್ ಸೋ ಮಚ್. ನನಗೆ ಈ ಫಿಲ್ಮ್ ವರ್ಕ್ ತರಾನೇ ಇರ್ಲಿಲ್ಲ, ಜಸ್ಟ್ ಫನ್ ತರ ಇತ್ತು ನನಗೆ. ಸೊ ಐ ಹೋಪ್ ಯು ಎಂಜಾಯ್ ಇಟ್. ದ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಎಮೋಷನಲ್, ತುಂಬಾ ಫೀಲ್ ಗುಡ್ ಫಿಲ್ಮ್ ಇದು. ಎಲ್ರು ಅಳ್ತಾ ಹೋಗ್ತಾರೆ ಮೂವಿ ಥಿಯೇಟರ್ ಇಂದ ಅಂತ ನಾನು 100% ಹೇಳ್ಬೋದು. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ನೀವೆಲ್ರು ನೋಡಕ್ಕೆ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರಿಗೆಲ್ಲ ನಾನು ನಿನ್ನೆ ಫಿಲ್ಮ್ ನೋಡಿದೆ. ಸೊ ಫಸ್ಟ್ ಆಫ್ ಆಲ್ ಈ ಫಿಲ್ಮ್ ಅಲ್ಲಿ ಮೇನ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳ್ತಾರಲ್ಲ, ಅರ್ಜುನ್ ಸರ್. ಸೊ ಅವ್ರ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಅಂಡ್ ಅವ್ರ ಎಫರ್ಟ್ ಈ ಫಿಲ್ಮ್ ಅಲ್ಲಿ ಕಾಣಿಸುತ್ತೆ. ಮೇಕಿಂಗ್ ಆಗಿರ್ಬೋದು ಅಥವಾ ಪ್ರೆಸೆಂಟೇಶನ್ ಅಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದ್ರಲ್ಲೂ. ಆಮೇಲೆ ಅಫ್ಕೋರ್ಸ್ ನನ್ನ ಫೇವ್ರೆಟ್ ಒಂದು ಈ ಫಿಲ್ಮ್ ಅಲ್ಲಿ ಮ್ಯೂಸಿಕ್, ಅರುಣ್ ಸರ್ ಮಾಡಿರೋ ಮ್ಯೂಸಿಕ್. And of course, I'm very happy my sister Aishwarya is there, and I love Niranjan and Aishwarya's performance in the movie. So I'm pretty sure nimma ellargu ishta agutte. Feb 14 dayavitu banni ನೋಡಿ ಅಪ್ರಿಶಿಯೇಟ್ ಮಾಡಿ. Come with your families. Thank you. ಎಲ್ರಿಗೂ ನಮಸ್ಕಾರ. ತುಂಬಾ ವರ್ಷಗಳ ನಂತರ ನಾನು ನಿಮ್ಮೆಲ್ಲರೂ ಭೇಟಿ ಮಾಡ್ತಿದ್ದೀನಿ. ಅಂಡ್ ನಾನು ಯಾವಾಗ ಇಲ್ಲಿ ಬರ್ತೀನೋ ನನಗೆ ಇಟ್ಸ್ ಲೈಕ್ ಕಮಿಂಗ್ ಹೋಮ್ ಅಂತ ಹೇಳ್ಬೋದು, ಹೆಮ್ಮೆಯಿಂದ ಹೇಳ್ಬೋದು. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಪ್ರೋತ್ಸಾಹ, ಅಷ್ಟೊಂದು ಅಕ್ಸೆಪ್ಟೆನ್ಸ್ ನಿಮ್ಮೆಲ್ಲರಿಂದ ನನಗೆ ಯಾವಾಗ್ಲೂ. ಅಂಡ್ ಫಸ್ಟ್ಲಿ ಟು ಸ್ಟಾರ್ಟ್ ವಿತ್, ನೀವೆಲ್ರು ಕೇಳೋ ಪ್ರಶ್ನೆ, ಇಂಥ ದೊಡ್ಡ ಗ್ಯಾಪ್ ಆಗೋಯ್ತು ಅಂತ ಎಲ್ರು ಕೇಳೋದು ಅದೇ ಒಂದು ಪ್ರಶ್ನೆ ನನಗೆ. ಆಬ್ವಿಯಸ್ಲಿ ಒಂದ್ ಆಕ್ಟರ್ ಡೆಬ್ಯೂ ಮಾಡಾದ್ಮೇಲೆ ಹೊಸ ಆಕ್ಟರ್ ಯಾವತ್ತೂ ಬ್ರೇಕ್ ತಗೋಬೇಕು ಅಂತ ಬಯಸಲ್ಲ. ಬಟ್ ಅದೇ ಸಮಯದಲ್ಲಿ ವಿ ವಾಂಟ್ ಟು ಡೂ ಬೆಟರ್ ಸ್ಕ್ರಿಪ್ಟ್ಸ್ ಆಗಿರ್ಬೋದು, ಬೆಟರ್ ಸಿನಿಮಾಸ್ ಆಗಿರ್ಬೋದು, ಬೆಟರ್ ಪಾತ್ರಗಳಾಗಿರ್ಬೋದು ಮಾಡ್ಬೇಕು ಅಂತ ಬಯಸ್ತೀವಿ. ಸೊ ನನಗ್ ನಡೆದಂತ ವಿಷಯ ಬಂದು ಇಟ್ ವಾಸ್ ಸರ್ಕಮ್ಸ್ಟಾನ್ಷಿಯಲ್ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ಇಟ್ ವಾಸ್ ಸಮ್ ವರ್ ಕಾನ್ಶಿಯಸ್ ಚಾಯ್ಸಸ್. ಸೊ ವಿ ಆಲ್ವೇಸ್ ವಾಂಟ್ ಟು ಡೂ ಬೆಟರ್ ರೋಲ್ಸ್, ಬಟ್ ಆ ತರ ಅವಕಾಶಗಳು ಕೂಡ ಬರ್ಬೇಕು. ಅಂಡ್ ಅದು ನನಗೆ ಸಿಕ್ಕಿದ್ದು ಸೀತಾ ಪಯಣ ಮೂಲಕ. And I'm very, very, very proud to be a part of this movie. ಈ ಫಿಲ್ಮ್ ನೋಡಿದ್ರೆ ಸ್ಟೆಲ್ಲರ್ ಕಾಸ್ಟ್ ನನಗೆ ಟು ವರ್ಕ್ ವಿತ್ ಸಿಕ್ತು. ಪ್ರಕಾಶ್ ರಾಜ್ ಅವರು, ಸತ್ಯರಾಜ್ ಅವರು, ಕೋವೈ ಸರಳಾ ಅವರು, ನಮ್ KGF 2 ಅಲ್ಲಿ ಆಕ್ಟ್ ಮಾಡಿದಂತ ಸರಣ್ ಅವರು,
ಸೋ ಮೆನಿ ವಂಡರ್ಫುಲ್ ಆಕ್ಟರ್ಸ್ ಅಂಡ್ ಕಲಿಯಂತ ಸಾಕಷ್ಟು ವಿಷಯಗಳಿರುತ್ತೆ ನಮ್ಗೆ. ಅಂಡ್ ಆಫ್ ಕೋರ್ಸ್ ಧ್ರುವ, ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಕ್ಚುಲಿ. ಆಫಿಷಿಯಲ್ ಆಗಿ ಡಾನ್ಸ್ ಮಾಡಿದ್ವಿ ಪ್ರೇಮ ಬರಹಾಲಿ. ದಿಸ್ ವಾಸ್ ಅವರ್ ಫಸ್ಟ್ ಅಫಿಷಿಯಲ್ ಮೂವಿ ಟುಗೆದರ್. ಈಸ್ ಕಮ್ ಇನ್ ಆಸ್ ಬಸವಣ್ಣ. ಅಂಡ್ ಮಾಸ್ ನಾವೆಲ್ಲರೂ ನೋಡಿದೀವಿ. ಮಾಸ್ ಪ್ಲಸ್ ಕ್ಲಾಸ್ ಪ್ಲಸ್ ಎಮೋಷನ್ ನೀವು ನೋಡ್ತೀರಾ ಧ್ರುವಂದು ಈ ಚಿತ್ರದಲ್ಲಿ. ಅಂಡ್ ಆಫ್ ಕೋರ್ಸ್ ಮೈ ಬಿಗ್ಗೆಸ್ಟ್ ಹೀರೋ ಆಕ್ಷನ್ ಕಿಂಗ್ ಅರ್ಜುನ್ ಅವರಿದ್ದಾರೆ. ಅಂಡ್ ಈ ಚಿತ್ರದಲ್ಲಿ ಐ ಹ್ಯಾವ್ ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಹಿಮ್. ಸೊ ಅದು ನನಗೆ ಆಸ್ ಅ ಫ್ಯಾನ್ ಗರ್ಲ್ ಇಟ್ ವಾಸ್ ಅ ಬಿಗ್ ಮೂಮೆಂಟ್ ನನಗೆ. ಅಂಡ್ ಕಮಿಂಗ್ ಟು ನಿರಂಜನ್, ಮೈ ಕೋ ಆಕ್ಟರ್, ನಿಜ ಹೇಳ್ಬೇಕು ಅಂದ್ರೆ ನಾನು 3 films ಓಲ್ಡ್. ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ ವಾಸ್ ಅನ್ಡೌಟೆಡ್ಲಿ ನಿರಂಜನ್. ಬಿಕಾಸ್ ನಮ್ ತಂದೆ ನನಗೆ ಒಂದು ಅಡ್ವೈಸ್ ಕೊಟ್ಟಿರೋದು, ವೆನ್ ಎವರ್ ಯು ವರ್ಕ್ ಇನ್ ಮೂವೀಸ್, ಒಂದು ಫಿಲ್ಮ್ ನ ಟೊಟ್ಯಾಲಿಟಿ ಆಗಿ ನೋಡು, ಸ್ವಾರ್ಥ ಯಾವತ್ತೂ ಇರಬಾರ್ದು, ಯು ಶುಡ್ ಸಿ ಟೊಟ್ಯಾಲಿಟಿ. ಅಂಡ್ ಆ ಸ್ಕೂಲ್ ಆಫ್ ಥಾಟ್ ನನಗೆ ನಿರಂಜನ್ ಅಲ್ಲಿ ಕಾಣಿಸ್ತು. ಸೊ ವೆನ್ ಯು ಲೈಕ್ ಮೈಂಡೆಡ್, ವರ್ಕಿಂಗ್ ಟುಗೆದರ್ ಬಿಕಮ್ಸ್ ವೆರಿ ವೆರಿ ಈಸಿ. ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಫೈಟ್ಸ್ ಆರ್ ಅಮೇಸಿಂಗ್. ಸೊ ಆರ್ ಕೆಮಿಸ್ಟ್ರಿ ವರ್ಕ್ ಔಟ್ ರಿಯಲಿ ವೆಲ್ ಈ ಚಿತ್ರದಲ್ಲಿ. ಅಂಡ್ ಮ್ಯೂಸಿಕ್, ಅನೂಪ್ ಸರ್, ಯಾರ್ಯಾರು ನಮ್ ಫಿಲ್ಮ್ ನೋಡಿದಾರೋ, ಇಫ್ ದೇ ಅಪ್ರಿಶಿಯೇಟ್ ಆರ್ ಪರ್ಫಾರ್ಮೆನ್ಸಸ್, ಒಂದ್ ದೊಡ್ಡ ಚಂಕ್ ಆಫ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್. ಬಿಕಾಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಪ್ಪ ಬಂದು he would always play the music. So ನಮಗೆ to get into the characters it was so easy. And ಪ್ರತಿಯೊಂದು ಹಾಡುನು ಅಷ್ಟ್ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಒಂದ್ ಫಿಲಮ್ ತುಂಬಾ ವರ್ಷಗಳ ನಂತರ ನಾವು ತಿರುಗಿ ನೋಡಿದ್ರೆ the album will be the biggest connecting factor. ಆ ರೀತಿಲಿ ಪ್ರತಿಯೊಂದು ಹಾಡುನು ತುಂಬಾ ಚೆನ್ನಾಗಿದೆ, ನಮ್ಗೆ ತುಂಬಾ ಹೆಮ್ಮೆ. ಅಂಡ್ yes, it's wonderful. And of course ನನ್ ಗುರು, ನಾನು ಹೇಳ್ದಾಗೆ ಐ ಆಲ್ವೇಸ್ ಲುಕ್ ಎಟ್ ಹಿಮ್ ಆಸ್ ಮೈ ಗುರು. ನಮ್ ತಂದೆ, ನಿರ್ದೇಶಕರು, ನಿರ್ಮಾಪಕರು, ಅಂಡ್ ನನಗೆ ಅವಕಾಶ ಮತ್ತೆ ಮತ್ತೆ ಕೊಟ್ಟಂತ ಡೈರೆಕ್ಟರ್. ಸೊ ಹಿ ಬಿಲೀವ್ಸ್ ಇನ್ ಮೀ. ದ ಓನ್ಲಿ ಪರ್ಸನ್, ಮೈ ಓನ್ಲಿ ಮೇನ್ ಪಿಲ್ಲರ್ ಬಂದು ನಮ್ ತಂದೆ. ಸೊ ಈ ಫಿಲ್ಮ್ ಅಲ್ಲಿ ನಾನು ಶ್ರಮ ನೋಡಿದೀನಿ. ಅಂಡ್ ಆಸ್ ಅ ಫ್ಯಾನ್ ಆಫ್ ಹಿಸ್ ಹಿಮ್ ಆನ್ ಸ್ಕ್ರೀನ್ ಆಕ್ಟಿಂಗ್ ಅಂಡ್ ಹಿಸ್ ಮೂವೀಸ್, ಐ ಕ್ಯಾನ್ ಟೆಲ್ ಈ ಫಿಲ್ಮ್ ಅನ್ಡೌಟೆಡ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ನನ್ ತಂಗಿ ಹೇಳ್ದಾಗೆ ಪ್ರತಿಯೊಬ್ರು ಮೂವಿ ನೋಡಾದ್ಮೇಲೆ ದೇ ಹ್ಯಾವ್ ವಾಕ್ಡ್ ಔಟ್ ವಿತ್ ಟೀಯರ್ಸ್ ಆಫ್ ಜಾಯ್ ಆರ್ ಹ್ಯಾಪಿನೆಸ್ ಆರ್ ವಾಟ್ ಎವರ್. ಸೊ ಇಟ್ ಈಸ್ ವೆರಿ ವೆರಿ ಸ್ಪೆಷಲ್. ಅಂಡ್ ನನಗೆ ಪ್ಲೇಯಿಂಗ್ ಸೀತಾ ತುಂಬಾನೇ ಸ್ಪೆಷಲ್ ಆಗಿತ್ತು. ಈ ಫಿಲ್ಮ್ ನೋಡಾದ್ಮೇಲೆ ಯಾರಾದ್ರೂ ಒಬ್ರು ಬಂದು ಈ ಫಿಲ್ಮ್ ನನಗೆ ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ರೆ, ಐ ವುಡ್ ಫೀಲ್ ಇಟ್ಸ್ ವರ್ತ್ ದ ವೇಟ್, ವರ್ತ್ ಮೈ ವೇಟ್. ಸೊ ನಾವು ನಮ್ ಡ್ಯೂ ಮಾಡಿದೀವಿ. ವಿ ಬಿಲೀವ್ ವಿ ಮೇಡ್ ಅ ಗ್ರೇಟ್ ಫಿಲ್ಮ್. ತುಂಬಾ ಹೆಮ್ಮೆ ಇದೆ ನನಗೆ. ಸೊ ಇವಾಗ ನೀವು ಆಡಿಯನ್ಸಸ್ಗೆ ಈ ಫಿಲ್ಮ್ ನ ತಲುಪಿಸ್ಬೇಕು. ಅಂಡ್ ಆಡಿಯನ್ಸಸ್ ಥಿಯೇಟರ್ ಬಂದು ಫಿಲ್ಮ್ ನ ನೋಡ್ಬೇಕು. ಸೊ 14 February ನಾವೆಲ್ಲರೂ ವೇಟ್ ಮಾಡ್ತಿದೀವಿ. ಅಡ್ವಾನ್ಸ್ಡ್ ವ್ಯಾಲೆಂಟೈನ್ಸ್ ಡೇ ವಿಶಸ್. ಸಿ ಯು ಸೂನ್. ಥ್ಯಾಂಕ್ ಯು. ಹಾಗೂ ನನ್ನನ್ನ ಇಷ್ಟು ವರ್ಷ ಪ್ರೀತಿಯಿಂದ ಕಾಯ್ತಾ ನೋಡ್ತಿರುವಂತ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರಗಳು. ಏನ್ ಹೇಳಿ, ಎಲ್ಲರೂ ಎಲ್ಲಾ ಮಾತಾಡ್ಬಿಟ್ಟಿದ್ದಾರೆ ಸಿನಿಮಾ ಬಗ್ಗೆ. ನನ್ನ ಸಿನಿಮಾ ಬಗ್ಗೆ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಲೈಫ್ ಅಲ್ಲಿ, ನನ್ನ ಕರಿಯರ್ ಆಗಿರ್ಲಿ, ಈ ತರ ಒಂದು ತಂಡ, ಈ ತರ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ಅರ್ಜುನ್ ಸರ್ದು. ಅಂಡ್ ಆಸ್ ಅ ಡೈರೆಕ್ಟರ್, ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಐ ಥಿಂಕ್ ವರ್ಡ್ಸ್ ವಿಲ್ ಫಾಲ್ ಶಾರ್ಟ್. ಕಲಿಯೋದಾಗಿರ್ಲಿ, ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಈ ಸಿನಿಮಾ ಕೂಡ ಬರೀ ಸಿನಿಮಾ, ಇದು ಮೂವಿ, ನೀವು ಬಂದು ನೋಡೋ ಮೂವಿ ಆಗಲ್ಲ, ನಿಮ್ಮನ್ನ ಮೂವ್ ಮಾಡೋ ಮೂವಿ ಆಗುತ್ತೆ ಇದು. ಯಾಕಂದ್ರೆ ನಾನ್ ನೋಡಿದ್ಮೇಲೆ ತುಂಬಾ ಸಿಕ್ತು ನನಗೆ ಮಾತಾಡಕ್ಕೆ. ಅಲ್ಲಿವರೆಗೂ ನಾನು ನೋಡಿರ್ಲಿಲ್ಲ. ಸೊ ಐ ವಾಸ್ ವೆರಿ ಕ್ಯೂರಿಯಸ್. ಸೊ ರೀಸೆಂಟ್ ಆಗಿ ನೋಡಿದ್ಮೇಲೆ ನನಗೆ ಬೇರೆಯವ್ರ ರಿಯಾಕ್ಷನ್ ಮೇಲೆ ಪಬ್ಲಿಸಿಟಿ ತಗೋಬೇಕು ನಾವು ಈ ಸಿನಿಮಾಗೆ. ನಾವು ಏನ್ ಮಾತಾಡೋ ಪಬ್ಲಿಸಿಟಿ ಕಮ್ಮಿ ಆಗುತ್ತೆ ಈ ಸಿನಿಮಾಗೆ. ಅದ್ ಬಿಟ್ಟು ತುಂಬಾ ವರ್ಷಗಳ ನಂತರ ನಾನು ನಿಮ್ ಮುಂದೆ ಬರ್ತಾ ಇದ್ದೀನಿ, ನಿಮ್ಮ ಕನ್ನಡದ ಹುಡುಗ. ಸೊ ನನ್ನನ್ನ 4 ಲ್ಯಾಂಗ್ವೇಜ್ 5 ಲ್ಯಾಂಗ್ವೇಜ್ ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಂದು ಒಂದು ಕ್ಯಾರೆಕ್ಟರ್ಗೆ ನಾನ್ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದೀನಿ, ಬಟ್ ನನ್ನ ಕ್ಯಾರೆಕ್ಟರ್ಗೆ ತೂಕ ಪ್ಲಸ್ ಒಂದು ಗೈಡೆನ್ಸ್ ಕೊಟ್ಟಿರೋದು ಅರ್ಜುನ್ ಸರ್. ಸೊ ಈ ಸಿನಿಮಾದಲ್ಲಿ ನಂಗೆ ಏನೇ ಪರ್ಫಾರ್ಮೆನ್ಸ್ ಆಗಿರ್ಲಿ, ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರು ಹೇಳ್ದಂಗೆ ಪ್ರಕಾಶ್ ರಾಜ್ ಅವರಾಗಿರ್ಲಿ, ಸತ್ಯರಾಜ್ ಅವರಾಗಿರ್ಲಿ, ಅರ್ಜುನ್ ಸರ್ ಆಗಿರ್ಲಿ, ಧ್ರುವಣ್ಣ ಆಗಿರ್ಲಿ, ಐಶ್ವರ್ಯ ಅವರಾಗಿರ್ಲಿ, ಎಲ್ಲಾರ ಜೊತೆನು ಪರ್ಫಾರ್ಮ್ ಮಾಡೋದಕ್ಕೆ ನನ್ ಕಾನ್ಫಿಡೆನ್ಸ್ ಸಿಕ್ಕಿದ್ದೆ ನನ್ನ ಸ್ಕ್ರಿಪ್ಟ್.
ಸೊ ಆ ಸ್ಕ್ರಿಪ್ಟ್ ಅಲ್ಲಿ ಇರೋ ಒಂದು ಬಲ, ಆ ಸ್ಕ್ರಿಪ್ಟ್ ಅಲ್ಲಿ ಇರೋ ಒಂದು ಕಂಟೆಂಟ್ ಆಗಿರ್ಲಿ, ಒಂದು ಎಮೋಷನ್ ಆಗಿರ್ಲಿ, ಅದ್ ನನ್ನನ್ನ ಹಿಡಿದು ಕೂಡಿಸಿತ್ತು ಇಡೀ ಸಿನಿಮಾ ಶೂಟಿಂಗ್ ಮಾಡೋವರ್ಗುನು ಮುಗಿಸೋವರೆಗೂ. ನೋಡಿದ ಮೇಲೂ ಅದೇ ಒಂದು ಗುಂಗಲ್ ಇರ್ತೀವಿ ನಾವು ಈ ಸಿನಿಮಾ. ಸೊ ನೀವುನು ಎಲ್ರು ಡೆಫಿನೆಟ್ಲಿ, ನಾನು ಸುಮ್ನೆ ನನ್ ಸಿನಿಮಾ ಅಂತ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ನೀವ್ ನೋಡಿದ್ಮೇಲೆ ನಿಮ್ ರಿಯಾಕ್ಷನ್ ಮೇಲೆ ನಾನು ಡೆಫಿನೆಟ್ಲಿ ಅದನ್ನೇ ನಾವೊಂದು ಶೂಟ್ ಮಾಡ್ಬೇಕಾಗುತ್ತೆ. ಎಲ್ಲಾರ್ದು ಪೋಸ್ಟ್ ಕ್ರೆಡಿಟ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತೆಲ್ಲ ಸಿನಿಮಾ ನೋಡಿದ್ಮೇಲೆ. ಆಮೇಲೆ ಡೆಫಿನೆಟ್ಲಿ ಎಲ್ಲಾರನ್ನೂ ಥ್ಯಾಂಕ್ ಮಾಡೋದು ತುಂಬಾನೇ ಇದೆ. ಸೊ ನನ್ನ ಎಂಟೈರ್ ತಂಡ, ಅಂಜು ಅವರಿಂದ ನಮ್ಮ ಅನೂಪ್ ರೂಬೆನ್ ಸರ್, ದೇ ಬಿನ್ ವಂಡರ್ಫುಲ್. ಒಂದು ಸಿನಿಮಾ ಮಾಡ್ದಂಗೆ ಅನ್ಸ್ಲಿಲ್ಲ ನನಗೆ ಸೀತಾಪಯಣ. ಸೊ ಒಂದು ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಹೋಗಿ ಒಂದಷ್ಟು ಸುಮ್ಮನೆ ಒಂದ್ ಸ್ವಲ್ಪ ದಿನ ಅವ್ರ ಜೊತೆ ಒಂದ್ ಒಳ್ಳೆ ಕಾಲ ಕಳೆದು ಒಂದೊಳ್ಳೆ ಔಟ್ಪುಟ್ ತೆಗೆದು ವಾಪಸ್ ಮನೆಗೆ ಬಂದಂಗಿದೆ. ಡೆಫಿನೆಟ್ಲಿ ಇಟ್ಸ್ ಬಿನ್ ಅ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಸೀತಾಪಯಣ Feb 14 ನಿಮ್ಮೆಲ್ಲಾರ ಮುಂದೆ ಪ್ರೇಮಿಗಳ ದಿನಾಚರಣೆ ಜೊತೆ ರಿಲೀಸ್ ಆಗ್ತಾ ಇದೆ ಅವತ್ತಿನ ದಿನ. ಸೊ ನೀವೆಲ್ಲರೂ ಬಂದು ನಿಮ್ಮ ಪ್ರೇಮಿಗಳ ಜೊತೆ ನಮ್ಗೆ ಅದೇ ಪ್ರೇಮ ಕೊಡಿ ಅಂತ ಕೇಳ್ಕೊತೀನಿ. ನಿಮ್ ಫ್ಯಾಮಿಲಿ ಜೊತೆಗೂ ಬರ್ಬೋದು. ಕಂಪ್ಲೀಟ್ ಫ್ಯಾಮಿಲಿ ಕೂತ್ ನೋಡುವಂತ ಸಿನಿಮಾ, ಫಸ್ಟ್ ಇಂದ ಲಾಸ್ಟ್ ವರ್ಗು ಎಲ್ರು ಕಂಪ್ಲೀಟ್ ಎಲ್ಲಾ ವರ್ಗದವರು, ಎಲ್ಲಾ ನಮ್ ತಾತ ದೊಡ್ಡಮ್ಮ ಎಲ್ರು ನೋಡಿದ್ರು ಈ ಸಿನಿಮಾನ. ಎಲ್ರಿಗೂ ಅಷ್ಟೇ ಒಂದು ಎಮೋಷನ್, ಒಂದು ಅಷ್ಟೇ ಕನೆಕ್ಟ್ ಈ ಸಿನಿಮಾ ಕೊಡುತ್ತೆ. ಸೊ ಅಷ್ಟೇ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಹುಡುಗನ್ನ ನಮ್ಮ ಮತ್ತೆ ಕನ್ನಡಕ್ಕೆ ಆಫ್ಟರ್ ಅ ಲಾಂಗ್ ಟೈಮ್ ಐಶ್ವರ್ಯ ಅವ್ರು ಮತ್ತೆ ಈ ಸಿನಿಮಾ ಮುಖಾಂತರ ನನ್ನ ಜೊತೆಗೆ ಪರ್ಫಾರ್ಮ್ ಮಾಡಿದ್ದಾರೆ. ವಂಡರ್ಫುಲ್ ಕೋ ಸ್ಟಾರ್. ಸೊ ನಮ್ಮ ಡ್ಯಾನ್ಸ್ ನಂಬರ್ ಆಗಿರ್ಬೋದು, ಇದ್ರೊಳಗೆ ಬರೀ ಲಿರಿಕಲ್ ವಿಡಿಯೋ ನೋಡಿದ್ರಿ ಅಷ್ಟೇ. ಸೊ ಕಂಪ್ಲೀಟ್ ಒಂದು ಡ್ಯಾನ್ಸ್ ನಂಬರ್ ಸಿನಿಮಾ ನೋಡ್ತೀರಾ ನೀವು. ಹಾಗೆ ಇನ್ನೂ ಒಂದು 2 ಸಾಂಗ್ ಬ್ಯಾಲೆನ್ಸ್ ಇದೆ. ಪಯನಮೇ ಸಾಂಗ್, ಅದಂತೂ ಡೆಫಿನೆಟ್ಲಿ ನಮ್ನೆಲ್ಲಾರು ಒಂದು ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ. ಸರ್ ಅದನ್ನ ಪದೇ ಪ್ಲೇ ಮಾಡೋರು ನಮ್ಗೆ ಮೂಡ್ ತರಕ್ಕೆ, ಈ ಸೀಕ್ವೆನ್ಸ್ ಇದನ್ನ ಶೂಟ್ ಮಾಡ್ಬೇಕು ಅಂತ ಅದ್ ಸಾಂಗ್ ಪ್ಲೇ ಮಾಡ್ಸೋರು. ಸೊ ಅದರಿಂದ ನಾವ್ ಇನ್ನೂ ಅದೇ ಹೇಳ್ದಂಗೆ ಒಂದು ಎಮೋಷನಲ್, ಸುಮ್ನೆ ಒಂದು ಆರ್ಟಿಸ್ಟ್ ಆಗಿ ಹೋಗಿ ಪರ್ಫಾರ್ಮ್ ಮಾಡಿಲ್ಲ ನಾವ್ ಈ ಸಿನಿಮಾನ. ಕಂಪ್ಲೀಟ್ ಆಗಿ ಒಂದು ಕ್ಯಾರೆಕ್ಟರ್ ಆಗ್ಬಿಟ್ವಿ ನಾವ್ ಈ ಸಿನಿಮಾಲಿ. ಸೊ ಅಭಿ ಅನ್ನೋ ನನ್ನ ಕ್ಯಾರೆಕ್ಟರ್ ನಿಮ್ ಮನಸ್ ಗೆಲ್ಲೋದಂತೂ ಗ್ಯಾರಂಟಿ. ಸೊ ನೀವು ಥಿಯೇಟರ್ ಬಂದು ನಮ್ಮನ್ ಗೆಲ್ಸೋದು ಒಂದು ಬಾಕಿ. ಸೊ ಎಲ್ಲರೂ ಬಂದು 14 ನೋಡಿ ಆಶೀರ್ವಾದ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕ್ಯಾಮಿಯೋ ಅಂತ ನಾನು ಮೊದಲೇ ಹೇಳ್ತಾನೆ, ಕ್ಯಾಮಿಯೋ. ಅದೇ ಧ್ರುವ ಅಂತ ಒಂದು ಆಕ್ಟರ್ ನ ಯೂಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಯೂಸ್ ಮಾಡ್ಬೇಕು. ಬಿಕಾಸ್ ಆ ಇಮೇಜ್ ಏನಿದೆಯೋ ಅದನ್ನು ನಾವು ಕ್ಯಾರಿ ಓವರ್ ಮಾಡ್ಬೇಕು. ಸೊ ಒಂದು ಕ್ಯಾಮಿಯೋ ಅಂತಂದ್ರೆ ತುಂಬಾ ದೊಡ್ಡ ಲೆಂತ್ ಇರಲ್ಲ ನಮ್ಗೆ ಅಲ್ವಾ. ಸೊ ಅಷ್ಟರಲ್ಲೇ ಅವ್ರಿಗೆ ಇರುವಂತ ಇಮೇಜ್, ಆ ಇಂಟೆನ್ಸಿಟಿ ಆರ್ ಎಲಿವೇಶನ್ ಆಫ್ ದ ಕ್ಯಾರೆಕ್ಟರೈಸೇಷನ್ ಒಂದು ಫುಲ್ ಪಿಕ್ಚರ್ ನಲ್ಲಿ ನೀವು ಥಿಯೇಟರ್ ಹೊರಗಡೆ ಬರುವಾಗ ಅದಕ್ಕೆ ರಿಫ್ಲೆಕ್ಟ್ ಆಗೋ ತರ ಮಾಡ್ಬೇಕು ಅನ್ನೋದ್ರಲ್ಲಿ ತುಂಬಾ ಚಾಲೆಂಜ್ ಇತ್ತು. ಅದನ್ನ ನಾನು ಮಾಡಿದೀನಿ ಅನ್ಕೋತೀನಿ. ಸೊ ಪಿಕ್ಚರ್ ನೋಡಿದ್ರೆ ಗ್ಯಾರಂಟಿ ಇಟ್ ವಿಲ್ ಬಿ ಸಮಥಿಂಗ್ ಡಿಫರೆಂಟ್, ಸಮಥಿಂಗ್ ಸ್ಪೆಷಲ್. ಇಲ್ಲ, ಇದು ನಮ್ಮ ರಾಮಾಯಣ ಸೀತೆಗೂ ಇದಕ್ಕೂ ಸಂಬಂಧ ಏನಿರಲ್ಲ. ಇದು ಬಂತು ಮಾಡರ್ನ್ ಸೀತಾ. ಇದು ಮಾಡರ್ನ್ ಸೀತಾ ಆದ್ರೂ ಸೀತೆಯಲ್ಲಿರೋ ಆ ವ್ಯಕ್ತಿತ್ವ ಅಂತ ಏನ್ ನಮಗಿದೆ, ಆ ಒಂದು ಸ್ಟ್ರೆಂತ್ ಆಫ್ ಸೀತಾದೇವಿ. ಓಕೆ, ಸೊ ಆ ಒಂದು ಕ್ಯಾರೆಕ್ಟರ್ಗಳೆಲ್ಲ ಇರುತ್ತೆ ಈ ಕ್ಯಾರೆಕ್ಟರ್. ಹಾಗಾಗಿ ಈಗ ರಾಮಾಯಣದಲ್ಲಿ ಅಲ್ಲಿಂದ ಈ ಕ್ಯಾರೆಕ್ಟರ್ ಇವ್ರು ಮಾಡಿ ಇದಿರ್ಬೋದಾ, ಅದು ಆ ಕ್ಯಾರೆಕ್ಟರ್ ಇರ್ಬೋದಾ, ಅದೆಲ್ಲ ಇಲ್ಲ. ಇದು ಬೇರೆ ಕಥೆ ಇದು. ಆಮೇಲೆ ಈ ಕಥಾ ಪಾತ್ರದ ಹೆಸರು ಸೀತಾ. ಸೊ ಸೀತೆಯ ಪಯಣ, ಸೀತಾ ಪಯಣ. ಹೌದಲ್ವಾ, ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಬರ್ತಿರ್ಬೇಕು. ಬಂದ್ರೆ ತಾನೆ ಮುಂದೆ ನಾಳೆ ಅಂತ ಒಂದು ಇದೆಯಲ್ಲ, ಟುಮಾರೋ. ಎಲ್ರು ಪೀಪಲ್ ಕಾಂಟ್ ಬಿ ದೇರ್ ಫಾರ್ ಟುಮಾರೋ. ಹೋಗ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ನಾಳೆನ ರೆಪ್ರೆಸೆಂಟ್ ಮಾಡಕ್ಕೆ ಜನ ಬೇಕಲ್ಲ. ಸೊ ಯಂಗ್ಸ್ಟರ್ಸ್, ನಮ್ಮ ಫ್ಯಾಮಿಲಿ ಅಂತಲ್ಲ, ಬೇರೆ ಹೊರಗಡೆಯಿಂದ ಕೂಡ ಯಂಗ್ಸ್ಟರ್ಸ್ ಬರ್ತಾನೆ ಇರ್ಬೇಕು. ಬಂದ್ರೇನೆ ಅಲ್ವಾ ನಾಳೆ. ಇಂಡೈರೆಕ್ಟ್ ಆಗಿ ಏನ್ ಕತೆ ಅಂತ ಕೇಳ್ತಿದ್ದೀರಾ, ಗ್ಯಾರಂಟಿ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ಸಿನಿಮಾ ನೋಡ್ಬಿಟ್ಟು ನೀವು ಹೊರಗಡೆ ಬರುವಾಗ ನೀವು ಕೇಳಿದ ಕ್ವಶನ್ ಆನ್ಸರ್ ಇರುತ್ತೆ. ಏನಿದೆ ಡಿಫ್ರೆನ್ಸ್, ಏನಿದೆ ಇದರಲ್ಲಿ, ಯಾವ ತರದ ಒಂದು ಕತೆ ಮಾಡಿದ್ದಾರೆ, ದೊಡ್ಡದಾಗ 13 ವರ್ಷದಿಂದ ಏನೋ ಮಾಡಿದೀನಿ ಅಂತಾರೆ, ಏನ್ರಿ ಇದಂತ ನಿಮ್ಗೆ ಕೇಳೋ ಕ್ವಶನ್ ಗ್ಯಾರಂಟಿ ಆನ್ಸರ್ ಇರುತ್ತೆ. ಇದರಲ್ಲಿ ಏನಂತಾರೆ, ಈ ಆರ್ಟಿಫಿಷಿಯಲ್ ಡ್ರಾಮಾ ಇದೆಲ್ಲ ಏನಿರಲ್ಲ. ನೋ ಆರ್ಟಿಫಿಷಿಯಲ್ ಡ್ರಾಮಾ. ಆಲ್ ರಿಯಲ್ ಪೀಪಲ್, ರಿಯಲ್ ಎಮೋಷನ್ಸ್, ರಿಯಲ್ ಸಿಚುಯೇಷನ್ಸ್. ಸೆಂಟಿಮೆಂಟ್ಸ್ ಅಂದ್ರೆ ಇವಾಗ ನಾವು ಅಯ್ಯೋ ಗೋಳು ಹಿಂಗಳ್ಸೋದು ಇರುತ್ತಲ್ಲ, ಅದೆಲ್ಲ ಇರಲ್ಲ. ರಿಯಲ್ ಸಿಚುಯೇಷನ್ಸ್ ಇರುತ್ತೆ.
ಫೇಕೇ ಇರಲ್ಲ ಇದು. ಸೊ ದಟ್ ವಿಲ್ ಬಿ ಅನದರ್ ಹೈಲೈಟ್. ಸರ್ ಈವನ್ ಫೈಟ್ಸ್ ನಾನು ಅಷ್ಟೇ, 4 ಫೈಟ್ ಇದೆ ಪಿಕ್ಚರ್ ನಲ್ಲಿ. ದೊಡ್ಡದಾಗಿ ಇವಾಗ ಮೇಲೆ ಜಂಪ್ ಹಾರ್ಕೊಂಡು ಬಿಡೋದು ಅದೆಲ್ಲ ಏನಿಲ್ಲ, ಸ್ಟ್ರೈಟ್ ನ್ಯಾಚುರಲ್ ಆಗಿರುತ್ತೆ ಫೈಟ್ಸ್. ಇಲ್ಲ ನನಗೆ ಬೇಸಿಕಲಿ ನನ್ಗೆ ಇಮೇಜ್ ಇರೋದು ಆಕ್ಷನ್ ಓರಿಯೆಂಟೆಡ್ ಇಮೇಜ್. ಅದು ನನಗೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡೋದು, ನಾನು ಬರೆದಿರೋ ಕಥೆಗಳು ಇದು ತುಂಬಾ ಬರೆದಿಟ್ಟಿದ್ದೀನಿ. ಅದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಇದೇ ತರದೆ ಒಂದು ಏನಂತಾರೆ ಸಿವಿಕ್ ವ್ಯಾಲ್ಯೂಸ್ ಇರೋಂಥದ್ದು, ಆಮೇಲೆ ಕಾಮಿಡಿ, ಇದೆಲ್ಲನೇ ನನಗೆ ರಿಯಲ್ ಆಗಿ ಆಸ್ ಅ ಪರ್ಸನಲ್ ಆಗಿ ನನಗೆ ಈ ತರದೆಲ್ಲನೇ ತುಂಬಾ ಇಷ್ಟ. ಬಟ್ ಜನಗಳಿಗೆ ಏನ್ ಇಷ್ಟ ನಾವು ಅದನ್ನು ಕೊಡಬೇಕಾಗಿರೋ ನಮ್ಮ ಕರ್ತವ್ಯ ಅಲ್ವಾ. ನಾನು ಹೀರೋ ಮಾಡಿದಾಗ ಅದನ್ನೆಲ್ಲ ಯೋಚನೆ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ನನ್ನ ಇದು ಏನಂತಾರೆ ಇಮೇಜ್ ಬೇರೆ ಏನೇ ಇದ್ರು ಇದರ ಪಿಕ್ಚರ್ಗಳನ್ನ ಇವಾಗ ನನಗೆ ಸ್ಕೋಪ್ ಇದೆ, ಬೇರೆ ಆಕ್ಟರ್ಗಳನ್ನ ಇಟ್ಕೊಂಡು ನಾನು ಡೈರೆಕ್ಟ್ ಮಾಡೋದು. ಅವಾಗ ನಾನು ಒಳಗಡೆ ಇರುವಂತ ಆ ಒಂದು ಇನ್ನೊಂದು ಇಮೇಜ್ ಹೊರಗೆ ಬರುತ್ತೆ. ಅದೇ ಸರ್, ಗ್ಯಾಪ್ ನನ್ನಿಂದ ಆಗಿಲ್ಲ, ನಾನ್ ಕೆಲಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಬರಕ್ಕೆ ಒಂದು ಕಾಲ, ಒಂದು ಟೈಮ್ ಕೂಡ ಬರ್ಬೇಕು. ತಂಡದ ಸಪೋರ್ಟ್ ಇರಬೇಕು ಡೆಫಿನೆಟ್ಲಿ. ಆಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ ಎಲ್ಲರೂ ಸಪೋರ್ಟ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ನಾನು ಮಾಡಿರೋ ಕೆಲಸಗಳು ಆದಷ್ಟು ಬೇಗ ಮುಂದೆ ಬರುತ್ತೆ. ಸೊ ಅದ್ರಲ್ಲಿ ನನಗೆ ಈ ಸೀತಾಪಯಣ ಸಿನಿಮಾದಲ್ಲಿ ಏನ್ ಹೇಳ್ತೀವಿ, ತುಂಬಾ ಫಾಸ್ಟ್ ಆಗಾಯ್ತು ಅಂತ. ಯಾಕಂದ್ರೆ ಕಂಪ್ಲೀಟ್ ಕಂಟ್ರೋಲ್ ಸರ್ ಅಂಡರ್ ಅಲ್ಲಿ ಇದ್ದಾಗ ಎವ್ರಿಥಿಂಗ್ ವಾಸ್ ಕಂಪ್ಲೀಟ್ಲಿ ನೀಟ್ಲಿ ಪ್ಲಾನ್ ಈ ಸಿನಿಮಾ. ಅದಕ್ಕೆ ನಾವು ಅನ್ಕೊಂಡಂಗೆ ಶೂಟಿಂಗ್ ಹೋದ್ವಿ, ಅನ್ಕೊಂಡಂಗೆ ಮುಗಿಸಿದ್ವಿ, ಅನ್ಕೊಂಡಂಗೆ ಇವಾಗ ನಿಮ್ ಮುಂದೆ ಇದೀವಿ. ಸೊ ಅದಕ್ಕೆ ಇವಾಗ ಈ ಸಿನಿಮಾ ಮುಖಾಂತರ ನೀವು ನೋಡ್ತೀರಾ, ಬೇರೆ ನಿರಂಜನ ನೋಡ್ತೀರಾ, ನಮ್ಮ ಎಲ್ರು ಎಂಟೈರ್ ತಂಡ ಕೂಡ ಇದು ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿರೋಂತ ಸಿನಿಮಾ, ಇಷ್ಟಪಟ್ಟು ಮಾಡಿದ್ವಿ. ಅದ್ ಡೆಫಿನೆಟ್ಲಿ ನಿಮ್ಗೆಲ್ಲಾರ್ಗು ಅದೇ ಸೋಲ್ ಟಚಿಂಗ್ ಅಂತಾರಲ್ಲ, ಈ ಸಿನಿಮಾ ಆಗುತ್ತೆ. ಇಲ್ಲೆಲ್ಲ ಇವಾಗ ಕನ್ನಡ ಭಾಷೆ, ಕನ್ನಡದ ಸಿನಿಮಾ ಮಾಡುವಾಗ ಅದೊಂದು ಸಪರೇಟ್ ನನ್ನ ಮಾತೃಭಾಷೆ ಅನ್ನೋದ್ರಲ್ಲಿ ತುಂಬಾನೇ ನನಗೆ ಪ್ರೀತಿ, ಗೌರವ. ಅದೊಂದು ಸೈಡ್ ಇದ್ರು ಕಲೆಗೆ ಯಾವ ಒಂದು ಬಾರ್ಡರ್ಸ್ ಇಲ್ಲ. ಈಗ ಎಸ್ಪೆಷಲಿ ಇನ್ನೂ ಚೇಂಜ್ ಆಗೋಗಿದೆ, ಎಲ್ಲ ಬಾರ್ಡರ್ಸ್ ಎಲ್ಲ ಹೊಡೆದಾಗಿದೆ. ಸೊ ಈ ಪಾತ್ರಕ್ಕೆ ಯಾರು ಕರೆಕ್ಟ್ ಆಗಿರ್ತಾರೆ ಅನ್ನೋದೇ ಇಲ್ಲಿ ಯೋಚನೆ. ಬಿಕಾಸ್ ನಾವೊಂದು ಇದು ಇಂಡಿಯಾ ಯಾವುದೋ ಇನ್ನೊಂದು ಕಾರ್ನರ್ ಒಬ್ರು ಸಿನಿಮಾ ನೋಡುವಾಗ ಸಿನಿಮಾ ಚೆನ್ನಾಗಿದೆಯೋ ಇಲ್ಲಿ ಓದ್ ನೋಡ್ತಿರ್ತಾರೆ, ಈ ಪಾತ್ರ ಮಾಡಿರೋ ಚೆನ್ನಾಗಿ ಮಾಡಿದಾರೋ ಇಲ್ಲಿ ಓದ್ ನೋಡ್ತಿರ್ತಾರೆ. ಹಾಗಾಗಿ ಅಲ್ಲಿ ನಾವು ಭಾಷೆ ಅಂತ ತರದೆ ಈ ಪಾತ್ರಕ್ಕೆ ಯಾರು ಸರಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆನೆ ನಮ್ಮ ಕಾಳಜಿ. ಆಮೇಲೆ ನಾನು ಈ ಪಾತ್ರಕ್ಕೆ ನಾನು ಹುಡುಕ್ತಿದ್ದಾಗ ನಮ್ಮ ಧ್ರುವನೇ ಹೇಳಿದ್ದು, ಮಾಮ ಒಂದು ಫೋಟೋ ಇದೆ ನೋಡಿ, ಈ ಫೋಟೋ ಈ ಹುಡುಗನ್ ನೋಡಿ, ನಿಮ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿರ್ಬೋದು. ಫೋಟೋಸ್ ನೋಡ್ಬಿಟ್ರೆ ಹುಡುಗ ಚೆನ್ನಾಗಿದೆ, ಯಾರಪ್ಪ ಇದು? ಉಪೇಂದ್ರ ಅವ್ರ ಅಣ್ಣನ ಮಗ. ಅರ್ರೇರೆ ಉಪೇಂದ್ರ ನಮಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಇಷ್ಟ. ಉಪೇಂದ್ರ, ಐಶ್ವರ್ಯ ಅಂದ್ರೆ ಉಪೇಂದ್ರ ಅಂದ್ರೆ ಎಷ್ಟು ಸತಿ ನೋಡಿದ್ಯಮ್ಮ ಸಿನಿಮಾನ? 100 ಸತಿ ನೋಡಿರ್ಬೋದೇನೋ ಚಿಕ್ಕ ವಯಸ್ಸಿಂದ. ಆಮೇಲೆ ನಾವೇ ನಿಲ್ಸ್ಬಿಟ್ವಿ, ಇಷ್ಟೊಂದೆಲ್ಲ ನೋಡ್ಬಾರ್ದು ಸಿನಿಮಾನ. ಸೊ ಅಷ್ಟೊಂದು ಇಷ್ಟ ಉಪೇಂದ್ರ ಅಂದ್ರೆ ನಮಗೂ ಅಷ್ಟೇ. ಐ ಮೀನ್ ಹೆಮ್ಮೆ, ಇಷ್ಟ, ಒಂದು ಹೆಮ್ಮೆ. ವರ್ಷಗಳಿಂದ ಗೊತ್ತು ಉಪೇಂದ್ರ ಜೊತೆಗೆ ಒಳ್ಳೆ ಡೈರೆಕ್ಟರ್, ಫ್ಯಾಂಟಾಸ್ಟಿಕ್ ಡೈರೆಕ್ಟರ್, ಇಂಡಿಯಾದಲ್ಲಿರೋ ಡೈರೆಕ್ಟರ್ಸ್ ಗಳಿಗೆಲ್ಲ ಇಷ್ಟ ಆಗುವಂತ ಒಂದು ಡೈರೆಕ್ಟರ್. ಸೊ ಅವ್ರ ಮನೆ ಹುಡುಗ ಅಂತಂದಾಗ ಇನ್ನೂ ಸ್ವಲ್ಪ ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯ್ತು. ಓಕೆ, ಗ್ಯಾರಂಟಿ ಬರೋವಾಗ ಟ್ರೈನ್ ಆಗಿ ಬಂದಿರ್ತಾನೆ ಹುಡುಗ. ಆಮೇಲೆ ನಾನು ನೇರವಾಗಿ ನೋಡಾದ್ಮೇಲೆ ಓಕೆ ಕರೆಕ್ಟ್, ಈ ಕ್ಯಾರೆಕ್ಟರ್ ಕರೆಕ್ಟ್. ಈ ಪಿಕ್ಚರ್ ನೋಡಾದ್ಮೇಲೆ ನಿರಂಜನ ಬಿಟ್ರೆ ಬೇರೆ ಯಾರಿಗೂ ಸರಿ ಸೆಟ್ಟೆ ಆಗ್ತಿರ್ಲಿಲ್ಲ ಇದು ಅನ್ನೋ ಒಂದು ಇದು ಬಂತು. ಸೊ ಹಾಗಾಗಿ ಇನ್ನೊಂದು ಈ ಪಿಕ್ಚರ್ ಒಂದು ನನ್ನ ಮಗಳಿಗೆ ಒಂದು ಒಳ್ಳೆ ಪ್ರೆಸೆಂಟೇಶನ್ ಮಾಡಬೇಕು ಅಂತ ಮಾಡುವ ಚಿತ್ರ. ಸೊ ತುಂಬಾ ಕಾಳಜಿಯಿಂದ ಸಿನಿಮಾ ಮಾಡಿದ್ದೀನಿ. ಈಗ ಮಗಳ ಜೊತೆ ಸೇರ್ಕೊಂಡು ಉಪೇಂದ್ರ ಅಣ್ಣನ ಮಗನು ಸೇರ್ಕೊಂಡು ಇವರಿಬ್ಬರಿಗೂ ಒಳ್ಳೆ ಪ್ರೆಸೆಂಟೇಶನ್ ಅಂತ ಮಾಡೋ ತರ ಬಂದಿದೆ. ಹ್ಯಾಪಿ. ಜನಗಳು ಇದನ್ನ ನೋಡಿ ಆಶೀರ್ವದಿಸ್ಬೇಕು. ನಿಮ್ಮನ್ನ ನೆಕ್ಸ್ಟ್ ಟೈಮ್ ಕಥೆಯಲ್ಲಿ ಕೂರ್ಸ್ಕೊತೀನಿ. ಈ ತರದ್ ಏನಿದ್ರು ನನಗೆ ಹೇಳಿ, ಅವಾಗ ಸಿಕ್ ಮಾಡ್ಕೊತೀನಿ. ನಿಮ್ಗೆ ಗೊತ್ತು, ನೀವೇ ಲಾಸ್ಟ್ ಪ್ಲೇಸ್ ಮಾಡಿದ್ರೆ ಹೇಳಿದ್ದೆ ಅಲ್ವಾ. ಈ ಕತೆ ಒಟ್ಕೊಳಕ್ಕೆ ಯಾವ ಸಿಚುವೇಶನ್ ಯಾವ ಸಿಚುವೇಶನ್ ಇಲ್ಲ ಈ ಲೈಫ್ ನಲ್ಲಿ. ಕತೆ ಬರೆಯುವಾಗ ಯಾವುದೇ ಬರಗಾರದ್ದು ಸಮಾಜದಲ್ಲಿ ನಾವು ನೋಡ್ತಿರೋ ಕ್ಯಾರೆಕ್ಟರ್ಸ್ ನೋಡ್ತಿರ್ತೀವಿ, ಎಲ್ಲೋ ಇನ್ಸಿಡೆಂಟ್ಸ್ ಗಳನ್ನೆಲ್ಲ ನೋಡ್ತಿರ್ತೀವಿ. ಅವಾಗ ಏನೋ ಒಂದು ಸ್ಪಾರ್ಕ್ ಆಗುತ್ತೆ, ಯಾರು ಇದನ್ನ ಇಟ್ಕೊಂಡು ನಾವು ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗೆ
ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಲ್ಲೋ ಒಂದು ಚಿಕ್ಕದಾಗಿ ಸ್ಪಾರ್ಕ್ ಆಯ್ತು ಒಂದು ಪಾಯಿಂಟ್, ಅದೇ ಇದನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ. ಆಮೇಲೆ ನನಗೆ ನನ್ನ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ರೆ ಸೆಟ್ ಆಗಿಲ್ಲ. ಅದ್ರ ನಾನು ಈ ಪಾತ್ರ ಮಾಡಿದ್ರೆ ಗ್ಯಾರಂಟಿ ಫೈಟ್, ನಾವು ಫೈಟ್ ನೋಡಕ್ ಬಂದ್ವಿ, ಇದೇನ್ ಮಾಡಿದೀವಿ ನೀನು ಅಂತ ಕೇಳ್ತಾರೆ, ನನ್ನ ಭಯ ಅಂದ್ಬಿಟ್ಟು ಹಂಗೆ ಪಕ್ಕದಲ್ಲೇ ಇಟ್ಟಿದ್ದೆ. ಸೊ ಮಗಳ ಜೊತೆ ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಇದನ್ನ ಬಾ ಸಿಕ್ತು ಈಗ ಅಂತ ಹೇಳ್ಬಿಟ್ಟು ಈ 13 ವರ್ಷದಲ್ಲಿ ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಯ್ತು ಕತೆ? ಎಷ್ಟು ವರ್ಷನ್ ಫೈನ್ ಟ್ಯೂನ್ ಆಗ್ತಾ ಬಂತದ್ದು? ಆಗ್ತೇನೆ ಇರುತ್ತೆ, ನಾಳೆ ರಿಲೀಸ್ ಆಗೋವರೆಗೂ ಆಗ್ತಾನೆ ಇರುತ್ತೆ. ರಿಲೀಸ್ ಆಗೋವರೆಗೂ ಏನಾದ್ರೂ ನಾವು ಇನ್ನೊಂದ್ ಸ್ವಲ್ಪ ಬೆಟರ್ಮೆಂಟ್ ಮಾಡ್ಬೋದಾ ಅಂತಾಗ ಅದು ಪ್ರತಿ ಡೈರೆಕ್ಟರ್ಗಳಿಗೂ ಅದೇ. ಐ ಮೀನ್ ಕ್ವಾಲಿಟಿಗೆ ಇದೇ ಇಲ್ಲಲ್ಲ, ಬೇರೆ ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದೇನೋ ಅಂತ ಅನ್ಸುತ್ತೆ. 4 ಜನ ನೋಡಿ ಸ್ವಲ್ಪ ಅದು ಹಿಂಗಿರ್ಬೋದಾಗಿತ್ತ ಅಂತ ಟೈಮ್ ಇದೆಯಾ, ಏನಾದ್ರು ಚೇಂಜ್ ಮಾಡ್ಬೋದಾ, ಏನಾದ್ರು ಇಂಪ್ರೂವ್ ಮಾಡ್ಬೋದಾ. ಯಾಕಂದ್ರೆ ಜನಗಳಿಗೆ ಹೋಗಿ ಸೇರಾದ್ಮೇಲೆ ನಾವೇನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಅದಕ್ಕೆ ಟೈಮ್ ಏನಿಲ್ಲ, ಇಷ್ಟು ವರ್ಷನ್ಸ್ ಅನ್ನೋದೇನಿಲ್ಲ, ಮಾಡ್ತಾನೆ ಇರ್ಬೋದು. ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ ಈ ಚಿತ್ರ ಎಷ್ಟು ಜವಾಬ್ದಾರಿ ಆಗಿರ್ತಾರೆ? ನಿರ್ದೇಶಕನಾಗಿ, ನಟನಾಗಿ, ಅಪ್ಪನಾಗಿ. ನಟನಾಗಿ ಏನೂ ಇಲ್ಲ ಜವಾಬ್ದಾರಿ, ನಿರ್ದೇಶಕನಾಗಿದೆ ಅದೇ ಇದಕ್ಕೆ ಮುಂಚೆ ಹೇಳಿದ್ನಲ್ಲ, ಇದು ಐ ವಾಂಟ್ ಟು ಗಿವ್ ಎ ಗುಡ್, ವೆರಿ ಗುಡ್ ಪ್ರೆಸೆಂಟೇಷನ್. ಒಳ್ಳೆ ಟ್ಯಾಲೆಂಟ್ ನಾನು ನೋಡಿದೆ. ಸುಮ್ನೆ ನಾವೇನೋ ಇಲ್ದೇ ಇರೋದನ್ನ ಪುಷ್ ಮಾಡಕ್ ಆಗಲ್ಲ. ಅವ್ರಿಗೆ ಟ್ಯಾಲೆಂಟ್ ಇದ್ರೇನೆ ನಾವು ಏನಾದ್ರು ಮಾಡಕ್ ಸಾಧ್ಯ. ಕುದುರೆನ ತಗೊಂಡೋಗಿ ನೀರ್ ಮುಂದೆ ನಿಲ್ಲಿಸ್ಬೋದೇ ಹೊರತು ಕುಡ್ಸಕ್ಕಾಗಲ್ಲ. ಹಾಗಾಗಿ ಆರ್ಟಿಸ್ಟ್ಗಳು ಅವ್ರ ಪ್ರತಿಭೆ ಇದ್ರೇನೆ ನಾವೇನಾದ್ರು ಮಾಡಕ್ ಸಾಧ್ಯ. ಅದನ್ನ ನಾನು ನೋಡಿದೆ. ನೋಡಿ ಪ್ರತಿಭೆಗೆ ಒಂದು ಒಳ್ಳೆ ಕಥೆ ಇರಬೇಕು. ಯಾವುದೇ ಫಾದರ್ ಆದ್ರೂ, ಫಾದರ್ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ಬೇಕು. ಅವ್ರು ಏನ್ ಮಾಡ್ತಾರೋ ಏನಾದ್ರೂ ಮಾಡ್ಬೋದು. ಅವ್ರು ಓದ್ಬೋದು, ಇಲ್ದರೆ ಒಂದು ಬೇರೆ ಇನ್ನೇನಾದ್ರು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರ್ಬೋದು, ಯಾವ್ದ್ರಲ್ಲೇ ಯಾವ್ದೇ ಫೀಲ್ಡ್ ಅಲ್ಲಿ ಇದ್ರು ಅವ್ರಿಗೆ ನೀವು ಬೆನ್ನೆಲುಬಾಗಿ ಇದ್ದು ಅವ್ರಿಗೆ ಗೈಡ್ ಮಾಡ್ಬೇಕು ನಾವು. ಸೊ ಅದನ್ನ ನಾನು ಬಿಲೀವ್ ಮಾಡ್ತೀನಿ. ಇದು ನನ್ನ ಇಂಡಸ್ಟ್ರಿ. 45 ವರ್ಷದಿಂದ ನಾನು ನೋಡುವ ಇಂಡಸ್ಟ್ರಿ ಫುಲ್ ಸೌತ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನು ಎಲ್ಲ ಗೊತ್ತು ನನಗೆ. ಸೊ ಆದ್ರಿಂದ ಐ ಫೀಲ್ ದಿಸ್ ಇಂಡಸ್ಟ್ರಿ ಇಸ್ ಎ ವೆರಿ ವೆರಿ ಸೇಫ್ ಇಂಡಸ್ಟ್ರಿ. ಇದು ನಾನು ಯಾವಾಗಲೂ ಹೇಳ್ಬೇಕು ಅನ್ಕೊಳ್ತೀನಿ. ತುಂಬಾ ಜನ ಹೊರಗಡೆಯಿಂದ ಹೆಣ್ಮಕ್ಳು ಎಲ್ಲ ತುಂಬಾ ಭಯ ಬೀಳೋದು ಇದೆಲ್ಲ ಇದೆ. ಬಟ್ ನಾವು ಹೇಗಿರ್ತೀವೋ ಹಾಗೇನೆ ಎಲ್ಲ. ಒಳ್ಳೇದು ಕೆಟ್ಟದ್ದು ಅನ್ನೋದು ಪ್ರತಿ ಜಾಗದಲ್ಲೂ ಇದೆ. ಯಾವುದೇ ಜಾಗದಲ್ಲಿ ನೀವು ನೋಡಿದ್ರು ಇದೆ. ಒಂದು ಹಾಸ್ಪಿಟಲ್ ಅಲ್ಲ, ಇನ್ನೊಂದು ಬ್ಯಾಂಕ್ ನಲ್ಲ, ನೀವು ಯಾವುದೇ ಜಾಗದಲ್ಲಿ ಹೇಳಿ ಅಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಹೇಗೆ ಅಲ್ಲಿ ಇರ್ತೀವಿ ಅನ್ನೋದು ತುಂಬಾ ತುಂಬಾ ಮುಖ್ಯವಾದ ಒಂದು ವಿಷಯ. ಹಾಗೆ ಮುಂಚೆ ಹೇಳಿದಾಗ ಇದು ಇಂಡಸ್ಟ್ರಿ ನನಗೆ ಗೊತ್ತಿರೋ ಇಂಡಸ್ಟ್ರಿ. ಸೊ ನನ್ನ ಮಕ್ಕಳನ್ನ ಕರ್ಕೊಂಡ್ಬರೋದ್ರೆ ನನಗೆ ಯಾವ ಒಂದು ಇದಿಲ್ಲ. ಪ್ಲಸ್ ಐ ವಾಂಟ್ ಟು ಗಿವ್ ಅ ಗುಡ್ ಫುಲ್ ಆಸ್ ಅ ಡೈರೆಕ್ಟರ್. ನಾನು ಡೈರೆಕ್ಟರ್ ಆಗಿಲ್ದೇ ಇದನ್ನು ಯೋಚನೆ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಮೇ ಬಿ ವುಡ್ ಹ್ಯಾವ್ ಬೀನ್ ಎ ಪ್ರೊಡ್ಯೂಸರ್. ಓಕೆ ನಾನು ಗೊತ್ತಾಗ್ತೀನಿ, ಒಳ್ಳೆ ಸಿನಿಮಾ ಮಾಡೋಣ. ಈಗ ನಾನು ಡೈರೆಕ್ಟರ್ ಆಗಿರೋದ್ರಿಂದ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಎ ವೆರಿ ಗುಡ್ ಫಿಲ್ಮ್, ನಾಟ್ ಓನ್ಲಿ ಟು ಮೈ ಡಾಟರ್ ಕನ್ನಡ. ಇದು ಆಸ್ ಎ ಡೈರೆಕ್ಟರ್ ತುಂಬಾನೇ ಅನುಭವ. ಸ್ಟಾರ್ಟ್ ಮಾಡೋವಾಗ ಇದು ಬಂದು ನನ್ನ ಮಗಳಿಗೋಸ್ಕರ ಒಂದು ಸಿನಿಮಾ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಜನಗಳು ನೋಡ್ತಾರಲ್ಲ, ಆ ಜವಾಬ್ದಾರಿ ಇರಬೇಕು, ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟೀಸ್ ಪ್ರತಿಯೊಬ್ಬರಿಗೂ ಇರಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ತುಂಬಾ ಜಾಗ್ರತೆಯಾಗಿ ಸಿನಿಮಾ ಮಾಡಿದೀನಿ. ಅದಾದ್ಮೇಲೆ ಇದುವರೆಗೂ ನಾನು ಮಾಡಿರೋ ಸಿನಿಮಾಗಳು, ಬೇರೆ ಸಿನಿಮಾ ಡೈರೆಕ್ಟ್ ಮಾಡಿರೋದೆಲ್ಲ ಪೇಟ್ರಿಯಾಟಿಕ್ ಫಿಲ್ಮ್ಸ್, ದೇಶದ ಬಗ್ಗೆ, ಈ ವಿಚಾರಗಳ ಬಗ್ಗೆ ಎಲ್ಲ ತುಂಬಾನೇ ನಾನು ಸಿನಿಮಾಗಳು ಮಾಡಿದ್ದೀನಿ. ಆದ್ರಿಂದ ಚಿಕ್ಕ ಮಕ್ಕಳು ನಾನು ನೋಡಿದ್ರೆ ಜೈ ಹಿಂದ್ ಜೈ ಹಿಂದ್ ಅಂತಾರೆ, ನಮಸ್ಕಾರ ಹೇಳಲ್ಲ. ವಯಸ್ಸಾಗಿರೋರಿಂದ ನೋಡಿದ್ರೆ ಯಾರೋ ಜೈ ಹಿಂದ್ ಅಂತಾರೆ. ಅದು ದೊಡ್ಡ ಐ ಆಮ್ ಪ್ರೌಡ್ ಆಫ್ ದಟ್. ಸೊ ಈ ಪಿಕ್ಚರ್ ಕೂಡ ಇಟ್ಸ್ ಎ ಪೇಟ್ರಿಯಾಟಿಕ್ ಫಿಲ್ಮ್. ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಪೇಟ್ರಿಯಾಟಿಕ್. ಪೇಟ್ರಿಯಾಟಿಸಮ್ ಅಲ್ಲಿ ಫ್ಯಾಮಿಲಿ ಇದು. ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ. ಇದೇ ಮಾತಾಡೋದಲ್ಲ, ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಎಲ್ಲ ಆಮೇಲೆ ಗೊತ್ತಾಗುತ್ತೆ. ಐ ಥಿಂಕ್ ನಿಮ್ಮ ಕ್ವಶನ್ ಆನ್ಸರ್ ಮಾಡಿದ್ವಿ ಅನ್ಸುತ್ತೆ. ಇಲ್ಲ ಅಲ್ಲ, ಕನಿಕರ ಅಲ್ಲ, ಏನೂ ಇರಲ್ಲ. ಇದು ನನ್ನ 2ನೇ ಚಿತ್ರ ನಮ್ಮ ತಂದೆಯವ್ರ ಜೊತೆ.
ಸೊ ಆಬ್ವಿಯಸ್ಲಿ ನನಗೆ ಆಲ್ರೆಡಿ ಗೊತ್ತು ಅವ್ರ ವರ್ಕಿಂಗ್ ಸ್ಟೈಲ್, ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಆಲ್ರೆಡಿ ಗೊತ್ತು. ಈ ಫಿಲ್ಮ್ ನಲ್ಲಿ ಇನ್ನೂ ಸುಲಭವಾಗಿತ್ತು, ನನಗೆ ತುಂಬಾ ಈಸಿ ಆಗಿತ್ತು. ಬಿಕಾಸ್ ಅವ್ರು ಬರೀ ಅವರು ಡೈರೆಕ್ಷನ್ ಪ್ರೊಡ್ಯೂಸರ್ ಅಲ್ವಾ, ಸೊ ವಿಲ್ ಬಿ ಇನ್ ದಟ್ ಝೋನ್. ನಾನ್ ಬಂದು ಯುನೋ ನಮ್ ಸೀನ್ಸ್ ಏನು, ಕ್ಯಾರೆಕ್ಟರ್ ಹೇಗ್ ಡೆವಲಪ್ ಮಾಡೋದು, ಆ ಮೂಡ್ ಅಲ್ಲಿ ಇರ್ತೀವಿ. ಸೊ ಈಸ್ ವೆರಿ ಡಿಫ್ರೆಂಟ್, ತುಂಬಾನೇ ಪ್ರೊಫೆಷನಲ್. ಸೆಟ್ ಹೋಗಿದ ತಕ್ಷಣ ಅದೆಲ್ಲ ಮರ್ತೋಗುತ್ತೆ, ಫಾದರ್ ಡಾಟರ್ ಅನ್ನೋ ರಿಲೇಶನ್ಶಿಪ್ ಇರಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾತಾಡುವ ಸೆಲೆಬ್ರಿಟಿ ಶೋ ಪ್ಲಾನ್, ಯಾಕಂದ್ರೆ ಲಾಸ್ಟ್ ಟೈಮ್ ಸಿನಿಮಾಗೆ ತುಂಬಾ ಜನ ನಿಮ್ಮ ಸ್ನೇಹಿತರು ಇನ್ನು ಸೆಲೆಬ್ರಿಟಿ ಶೋ ಇನ್ನೂ ಇಟ್ಟಿಲ್ಲ, ಪ್ಲಾನ್ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ಬಿಫೋರ್ ರಿಲೀಸ್ ಒಂದಿನ ಮಾಡ್ತೀನಿ. ಅವಾಗೆಲ್ಲ ನಮ್ಮ ಆರ್ಟಿಸ್ಟ್ಗಳನ್ನ ಇಲ್ಲಿ ಕನ್ನಡದಲ್ಲಿ ಕರೆದು ತೋರಿಸ್ಬೇಕು ನಾನು 100%. ಈ ಸಮಾರಂಭಕ್ಕೆ ಬಂದಿರುವ ನಮ್ಮ ಎಲ್ಲ ಪತ್ರಿಕೆ ಮಾಧ್ಯಮ ಮಿತ್ರರೆಲ್ಲರಿಗೂ, ಹಿರಿಯ ಪತ್ರಿಕರ್ತರೆಲ್ಲರಿಗೂ, ಪ್ರತಿಯೊಬ್ಬರಿಗೂ ಮತ್ತು ಈ ಪ್ರೋಗ್ರಾಂ ನೋಡ್ತಿರೋ ಸಮಸ್ತ ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು, ಧನ್ಯವಾದಗಳು. ಪ್ರೇಮ ಬರಹ ಅನ್ನೋ ಚಿತ್ರದ ನಂತರ ಮತ್ತೆ ನಾನು ಡೈರೆಕ್ಟ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ಇದು ನನ್ನ ಆಲ್ಮೋಸ್ಟ್ 15ನೇ ಚಿತ್ರ ನಿರ್ದೇಶಕನಾಗಿ. ಅಂಡ್ ಪ್ರೇಮ ಬರಹ, ಸಾರಿ, ಸೀತಾ ಪಯಣ, ಅದೇ ಬರ್ತದೆ, ಸೀತಾ ಪಯಣ. ಈ ಸೀತಾ ಪಯಣ ಅನ್ನೋದು ಕೇವಲ ಒಂದು ವ್ಯಕ್ತಿಯ ಪಯಣ ಅಲ್ಲ, ಇದು ಒಂದು ಮನಸ್ಸಿನ ಪಯಣ. ನಾವು ಜೀವನದಲ್ಲಿ ಕಲ್ತುಕೊಳ್ಳುವಂತಹ ಮೌಲ್ಯಗಳ ಪಯಣ, ನಮ್ಮ ಫೀಲಿಂಗ್ಸ್ ಏನಿರುತ್ತೋ ಅದರ ಒಂದು ಜರ್ನಿ, ಅದೇ ಸೀತಾ ಪಯಣ. ಇದು ಬಂದು ಸುಮಾರು ಒಂದು 13-14 ವರ್ಷದ ಹಿಂದೆ ನಾವು ಮಾಡಿದಂತ ಕಥೆ ಇದು. ಅವಾಗ್ಲಿಂದ ಇದು ಯಾವಾಗ ಇದನ್ನ ನಾನು ಶೂಟ್ ಮಾಡ್ತೀನಿ ಅನ್ನೋದು ಅವಾಗ್ಲಿಂದ ಒಂದು ಕಾತರತೆ ನನಗಿತ್ತು. ಸೊ ಅದಾದ್ಮೇಲೆ ನನ್ನ ಮಗಳನ್ನಿಟ್ಟು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಾಗ ಆಗ ಈ ಕಥೆನ ನಾನು ಮತ್ತೆ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿದೆ. ಅಂಡ್ ದಿಸ್ ಇಸ್ ಲೈಕ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಇದಕ್ಕೆ ಮುಂಚೆ ನಾನು ಹೇಳಿದಾಗೆ ಇದೊಂದು ಬರೀ ಚಿತ್ರ ಮಾತ್ರ ಅಲ್ಲ, ಇದು ಒಂದು ಅನುಭವ, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ಈ ಚಿತ್ರದ ಕಥೆ ನಿರ್ದೇಶಕನಾಗಿ ನಾನು ಚಿತ್ರದ ಕಥೆನ ತುಂಬಾ ಎಕ್ಸಾಗ್ರೇಟ್ ಮಾಡದೆ ಪ್ರಾಮಾಣಿಕವಾಗಿ ಇದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಮಾಡಿರೋ ಒಂದು ಕಥೆ ಇದು. ಅಂಡ್ ಇದರಲ್ಲಿ ನನಗೆ ಐ ಹ್ಯಾವ್ ವೆರಿ ಗುಡ್ ಕಮಿಟೆಡ್ ಟೆಕ್ನಿಷಿಯನ್ಸ್. ಟು ಸ್ಟಾರ್ಟ್ ವಿತ್ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಪಿಕ್ಚರ್ ಎಲ್ಲ ಒಂದು 2-3 ದೊಡ್ಡ ಪಿಲ್ಲರ್ಸ್, ಅದರಲ್ಲಿ ಒಂದು ಮ್ಯೂಸಿಕ್ ಕೂಡ. ಸೊ ನೀವು ಈಗಾಗಲೇ ಈ ಹಾಡುಗಳನ್ನ ನೋಡಿದಿರ, ಇನ್ನೂ 2 ಹಾಡು ರಿಲೀಸ್ ಆಗುತ್ತೆ, ಅದು ಇನ್ನೂ ಜೋರಾಗಿರುತ್ತೆ ಅಂತ ನನ್ನ ವಿಶ್ವಾಸ. ಸೊ ಮ್ಯೂಸಿಕ್ ವಿಲ್ ಬಿ ದ ಹೈಲೈಟ್ ಆಫ್ ದಿಸ್ ಪಿಕ್ಚರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅನುಭವ್ ಬೆನ್ಸ್. ಈಗಾಗಲೇ ಇದು ಅವರಿಗೆ 4ನೇದು ಅಥವಾ 5ನೇದು ಚಿತ್ರ ಇದು ಕನ್ನಡದಲ್ಲಿ. ಅಂಡ್ ಕ್ಯಾಮ್ರಾಮನ್ is a very big cameraman in Tamil Nadu, and Kerala in the editor Kerala Ayub Khan. So picture pan Indian cinema no ilvo, adre nama technicians ella pan Indian technicians. And of course I don't believe in pan Indian film. 4-5 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ, ಆದ್ರೆ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ನಾನು ನಂಬೋದು ಯಾವಾಗ ಅಂತಂದ್ರೆ ಅದ್ರ ಕಂಟೆಂಟ್ ಜನಗಳಿಗೆ ಇಷ್ಟ ಆಯ್ತು ಅಂತಂದ್ರೆ ಆ ಸಿನಿಮಾ ಪ್ಯಾನ್ ಇಂಡಿಯನ್ ಸಿನಿಮಾ ಹೋಗುತ್ತೆ ಆಟೋಮ್ಯಾಟಿಕ್ ಆಗಿ. ಸೊ ಈಗಾಗಲೇ ಪ್ರೂವ್ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಸಿನಿಮಾಗಳಲ್ಲಿ KGF, ಕಾಂತಾರ, ಈ ಚಿತ್ರಗಳೆಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ
ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡುವಂತ ಚಿತ್ರಗಳು. ಸೊ ಪಿಕ್ಚರ್ ಚೆನ್ನಾಗಿದ್ದರಿಂದ ಅದು ಪ್ಯಾನ್ ಇಂಡಿಯನ್ ಫಿಲಮ್ ಆಗೋಯ್ತು. ಸೊ ಅದನ್ನೇ ನಾನು ನಂಬ್ತೀನಿ. ಅಂಡ್ ಸೇಮ್ ವಿತ್ ದಿಸ್ ಪಿಕ್ಚರ್, ನಾನು ಕಂಟೆಂಟ್ ನಂಬಿದ್ದೀನಿ. ಈ ಪಿಕ್ಚರ್ ಕಂಟೆಂಟ್ ಉಳಿಯೋದಕ್ಕೆ ಅಂಡ್ ಆರ್ಟಿಸ್ಟ್ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ, ಆರ್ಟಿಸ್ಟ್ ದೇ ಶುಡ್ ಗಿವ್ ದ ಹಾರ್ಟ್ ಮೋರ್ ದನ್ ದ ಸ್ಕಿಲ್ ಅಂತ. ಪ್ರತಿಭೆ, ಅವರ ಪ್ರತಿಭೆನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರ ತುಂಬು ಹೃದಯದ ಒಂದು ಕಮಿಟ್ಮೆಂಟ್ ಅಂತ ಒಂದು ಕ್ಯಾರೆಕ್ಟರ್ ಕೊಡಬೇಕು ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಿರೋದು. ದಟ್ ಈಸ್ ವೆರಿ ವೆರಿ ಟ್ರೂ. ಸೊ ಆ ನಿಟ್ಟಿನಲ್ಲಿ ನನ್ನ ಹೀರೋ ಅಂಡ್ ಹೀರೋಯಿನ್ ನಿರಂಜನ್, ಐಶ್ವರ್ಯ, ಇಬ್ಬರು ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಈ ಪಿಕ್ಚರ್ ನಲ್ಲಿ. ತುಂಬಾ ಭಯ ಭಕ್ತಿಯಿಂದ ಆ ಒಂದು ಕಮಿಟ್ಮೆಂಟ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಚಿತ್ರದಲ್ಲಿ ಅವರ ನಟನೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆಸ್ ಅ ಡೈರೆಕ್ಟರ್ ಐ ಆಮ್ ರಿಯಲಿ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಅಂಡ್ ಅಗೈನ್ ಇನ್ನು ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ನಮ್ಮ ಪ್ರಕಾಶ್ ರಾಜ್ ಎಂತ ಒಳ್ಳೆ ಆಕ್ಟರ್ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅವರು ಚಿತ್ರದಲ್ಲಿ ತುಂಬಾ ವಿಭಿನ್ನವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೇರೆ ಚಿತ್ರಗಳಿಗಿಂತ ಹೇಗೆ ಡಿಫ್ರೆಂಟ್ ಅವ್ರನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೊಂದು ಚಾಲೆಂಜಿಂಗ್ ಆಗಿತ್ತು. ಎಷ್ಟೋ ಸಿನಿಮಾಗಳು ಎಷ್ಟೋ ಪಾತ್ರಗಳು ಮಾಡಿದ್ದಾರೆ, ಇದ್ರೊಳಗೊಂದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂದ್ಕೊಂಡು ಮಾಡಿರೋ ಒಂದು ಪ್ರಯತ್ನ ಇದು. ಗ್ಯಾರಂಟಿ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅವರ ಪಾತ್ರ. ಆಮೇಲೆ ಸತ್ಯರಾಜ್ ಅವರು ಒಂದು ಪ್ಯಾನ್ ಇಂಡಿಯನ್ ಆಕ್ಟರ್. ಬಾಹುಬಲಿ ಅಂತ ದೊಡ್ಡ ದೊಡ್ಡ ಚಿತ್ರಗಳಲ್ಲೆಲ್ಲ ಆಕ್ಟ್ ಮಾಡಿ ಈ ಎಲ್ಲಾ ಭಾಷೆಗಳನ್ನು ಮಾಡ್ತಿದ್ದಾರೆ. ಸೊ ಅವ್ರದ್ದೊಂದು ಮುಖ್ಯವಾದ ಒಂದು ಪಾತ್ರ. ಹೀರೋಯಿನ್ಗೆ ತಂದೆ ಪಾತ್ರ ಮಾಡಿದ್ದಾರೆ. ಅದು ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ನಾನು ಒಂದು ಕ್ಯಾಮಿಯೋ ಒಂದು ಮಾಡಿದ್ದೀನಿ. ನಾನೇ ಇದುವರೆಗೂ ಆದ ಒಂದು ಪಾತ್ರ ಬೇರೆ ಪಿಕ್ಚರ್ಗಳಲ್ಲಿ ಮಾಡಿಲ್ಲ. ಸೊ ಅದು ನನಗೂ ಒಂದು ಹೊಸದಾಗಿರುತ್ತೆ. ಅದಲ್ಲದೆ ನಮ್ಮ ಧ್ರುವ ಒಂದು ಏನ್ ಹೇಳ್ತಾರೆ, ಒಂದು ಡೈನಾಮಿಕ್ ಕ್ಯಾಮಿಯೋ ಅಂತ ಹೇಳ್ಬೋದು. ಡೈನಾಮಿಕ್ ಕ್ಯಾಮಿಯೋ, ತುಂಬಾ ಒಳ್ಳೆ ಪಾತ್ರ ಧ್ರುವ ಮಾಡಿರೋದು. ಅವನ ಫ್ಯಾನ್ಸ್ಗೆ ಐ ಮೀನ್ ಅಂತ ಒಂದು ದೊಡ್ಡ ಸ್ಟಾರ್ ಒಂದು ಕ್ಯಾಮಿಯೋ ಮಾಡುವಾಗ ಹೇಗೆ ಬಂದು ಅವನ್ನ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ನನಗೆ ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಅದಾದ್ಮೇಲೆ ತುಂಬಾ ಕೂತ್ಕೊಂಡು ತಲೆ ಕೆರ್ಕೊಂಡು ಮಾಡಿರುವಂತ ಒಂದು ಕ್ಯಾರೆಕ್ಟರ್ ಇದು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಧ್ರುವನ ಎಲ್ಲ ಫ್ಯಾನ್ಸ್ಗೂ ಇದು ತುಂಬಾನೇ ಖುಷಿ ಕೊಡುತ್ತೆ. ಯಾವ ವಿಧದಲ್ಲೂ ಡಿಸಪಾಯಿಂಟ್ ಮಾಡಲ್ಲ. ಸೊ ಅದು ಒಂದು ಹೈಲೈಟ್ ಆಫ್ ದ ಪಿಕ್ಚರ್. ಆಮೇಲೆ ದಿಸ್ ಮೂವಿ ಇಟ್ಸ್ ಲೈಕ್ ವೆರಿ ವೆರಿ ಫೀಲ್ ಗುಡ್ ಪಿಕ್ಚರ್ ಇದು. ಅಂಡ್ ನಿಜವಾಗ್ಲೂ ಇದು ಮುಂಚೆ ನಾನು ನಿಮ್ಗೆ ಹೇಳಿದಾಗೆ ದಿಸ್ ವಿಲ್ ಬಿ ಎನ್ ಎಕ್ಸ್ಪೀರಿಯನ್ಸ್. ಪಿಕ್ಚರ್ ಬರೋರು ಗ್ಯಾರಂಟಿ ವಾಪಸ್ ಹೋಗುವಾಗ ಮುಖದಲ್ಲಿ ಒಂದು ನಗು ಇಟ್ಕೊಂಡು ಒಂದು ಒಳ್ಳೊಳ್ಳೆ ವಿಷಯಗಳನ್ನ ಅವರು ಕ್ಯಾರಿ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸ ನನಗೆ 100% ಇದೆ. ಅಂಡ್ ನಮ್ಮ ಹೀರೋಯಿನ್ ಆಸ್ ಐ ಟೋಲ್ಡ್ ಯು, ನಿಜವಾಗ್ಲೂ ತುಂಬಾ ಒಂದು ವಿಭಿನ್ನ. ಅವರ ವಯಸ್ಸು ಅವರಿಬ್ಬರಿಗೂ ಚಿಕ್ಕದೇ ಆಗಿದ್ರು ಅವರ ಕ್ಯಾರೆಕ್ಟರ್ಗಳಲ್ಲಿ ತುಂಬಾ ಡಿಫ್ರೆಂಟ್ ಶೇಡ್ಸ್ ಕ್ಯಾರೆಕ್ಟರ್ಗಳಲ್ಲಿದೆ. ಅದನ್ನ ಅವರಿಬ್ಬರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನೀವು ಪಿಕ್ಚರ್ ನೋಡಿದ್ದೀರಾ. ಸೊ ನಮ್ಮ ಈ ಪಯಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆ, ನೀವು ಪಯಣದಲ್ಲಿ ಭಾಗಿಯಾಗ್ತೀರಾ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ನಮಸ್ಕಾರ. ನನ್ನ ಹೆಸರು ಅನುಪೂರ್ಣೇಶ್ and ಇದು ಫಿಫ್ತ್ ಫಿಲಿಮ್. ಸೊ ಸೀತಾ ಪಯಣ is very special to me because this is directed by none other than Arjun Sarja sir, the most handsome and evergreen hero of South Indian cinema, and above all he is a very good human being, down to earth and very passionate about his work. And when I meet Arjun sir for the first time, I was little nervous, like
okay, he's a very big star, and how will be the journey and the work. But he was so sweet, and now he's my best friend. Thank you, Arjun sir, for everything. Sita Payana is a journey, and I have a great journey with Arjun sir, that I can say. And of course, the Sita Payana is very special because it is a very positive, feel-good movie, which uh, everybody in the family, all ages, can come and watch happily and leave the theaters with a smile on their faces. So this is what Sita Payana is, and of course Aishwarya and Niranjan, they both drive the film like, and you have to watch them on screen with different expressions and different emotions. And, of course, the dances they did, and Niranjan fights also. So, and thanks to Dhruva Sajja sir for his powerful character in this film. So looking forward for Sita Payana on 14th February. Thank you so much for this opportunity. Thank you, Arjun sir. ಏನೋ ಏನೇನೋ ಕಲಿಸುವ ಬದುಕೆ ನೀನೆಷ್ಟು ಸುಂದರ, ಎಲ್ಲೋ ಎಲ್ಲೆಲ್ಲೋ ಸಾಗುವ ಪಯಣ ನಿನ್ನಷ್ಟೇ ಸುಂದರ. ಯಾರಿಗೆ ನಲವಿಲ್ಲ ಇಲ್ಲಿ, ಯಾರಿಗೆ ನೋವಿಲ್ಲ, ಬಾಲ ಸುಂದರ ಬುಡಗಳಲ್ಲಿ ಮುಂದೆ ಸಾಗಿದಾಗಿಲ್ಲ. ಯಾರಿಗೆ ಸೋಲಿಲ್ಲ ಇಲ್ಲಿ, ಯಾರಿಗೆ ಗೆಲುವಿಲ್ಲ, ಎಲ್ಲ ಜೀವನದ ಪಾಠ ಮರೆತು ಹೋಗುವ ಹಾಗಿಲ್ಲ. ಹೇ ಯಾ ಪಯಣವೇ, ಹೇಳೆ ನೀ ಪಯಣವೇ, ಎಲ್ಲಿ ನೀ ಸಾಗುವೆ ಹೀಗೆ ಸುಮ್ಮನೆ. ಹೇ ಯಾ ಪಯಣವೇ, ಬದುಕಿನ ಪಯಣವೇ, ದಾರಿಯು ನಿನ್ನದೇ, ತೀರವು ನಿನ್ನದೇ.